ಸೊ ನೆಕ್ಸ್ಟ್ ಕಮ್ಸ್ ಅರಣ್ಯಕಾಂಡ. ಓಕೆ. ಅರಣ್ಯಕಾಂಡ ಹೆಸರೇ ಹೇಳೋ ಹಾಗೆ ಅರಣ್ಯವಾಸ, ರಾಮ ಸೀತೆ ಲಕ್ಷ್ಮಣಂದು, ಅಂಡ್ ಅಲ್ಲಿ ಸೀತೆ ಅಪಹರಣ ಕೂಡ ಆಗತ್ತೆ. ಎಲ್ಲವೂ ಇಟ್ ಕಮ್ಸ್ ಅಂಡರ್ ಅರಣ್ಯಕಾಂಡ. ನಮಗೂ ಇವಾಗ ಇಫ್ ವಿಲ್ ಹ್ಯಾವ್ ಟು ಟಾಕ್ ಅಬೌಟ್ ನಮ್ಮ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ಏನು ಈ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲೇ ಯಾವಾಗ್ಲೂ ಇದೀವಿ, ಮೀಡಿಯಾ ಪ್ರೆಸೆನ್ಸ್ ಅಲ್ಲೇ ಯಾವಾಗ್ಲೂ ಇದೀವಿ. ನಿಮಗೆ ಎಲ್ಲಾ ಬಿಟ್ಟು ಒಳ್ಳೆ ಅರಣ್ಯವಾಸಕ್ಕೆ ಹೋದ ಹಾಗೆ ಈ ಡಿಜಿಟಲ್ ಡಿಟಾಕ್ಸ್ ಅಂತಾರಲ್ಲ ಆತರ ಎಲ್ಲಾದ್ರೂ ಹೊಟ್ಟೋಗೋಣ ಅನ್ಸುತ್ತೆ. ಬಿಕಾಸ್ ಒಂದು ಪಾಯಿಂಟ್ ವರ್ಗೂ ಫೇಮ್ ಬೇಕು ಅನ್ಸುತ್ತೆ ಅರ್ಚನಾ ಅವರೇ. ಅಂಡ್ ಐ ಬಿಲೀವ್ ಒಂದು ಪಾಯಿಂಟ್ ಆದ್ಮೇಲೆ ನಿಮ್ಗೆಲ್ಲೂ ಆ ಪ್ರೈವಸಿ ಅನ್ನೋದಿರಲ್ಲ. ಏನ್ ಮಾಡೋವಾಗ್ಲೂ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ಹೊರಗೆ ನೀವಾಗಿರೋವಾಗ್ಲೂ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ನನ್ಗೆ ಅಂದ್ರೆ ಕ್ವೈಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆ ಪ್ರೆಷರ್ ನಾನು ಡೇ 1 ಇಂದ ತಗೊಂಡಿಲ್ಲ. ಅದು ಕಾನ್ಶಿಯಸ್ ಆಗಂತೂ ಆಗಿಲ್ಲ, ನನಗ್ ಫೇಕ್ ಆಗಿರಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಈಗ ನಾವು ಮೀಡಿಯಾ ಮುಂದೆ ಅಥವಾ ಈ ತರ ಕ್ಯಾಮ್ರಾ ಮುಂದೆ ಕೂತಾಗ ಒಂದ್ ಸರ್ಟನ್ ಲೆವೆಲ್ ಆಫ್ ಪ್ರೆಸೆನ್ಸ್ ಬೇರೆ ತರ ಕಾಣಿಸ್ಕೊಳ್ಳೋದಕ್ಕೆ ಹೌದು ಇರುತ್ತೆ. ಈ ಮನೆಯಲ್ಲಿ ಇರೋ ತರ ಅಂತೂ ಇರಕ್ಕಾಗಲ್ಲ. ಬಟ್ ಆದಷ್ಟು ಇಟ್ ಇಸ್ ನಾಟ್ ಲೈಕ್ 2 ಡಿಸ್ಟಿಂಕ್ಟ್ ಪರ್ಸನಾಲಿಟೀಸ್ ಅನ್ನೋ ತರ ಇಲ್ಲ, ಆಲ್ಮೋಸ್ಟ್ ಸೇಮ್ ಇದೆ. ಅಂಡ್ ಆಚೆ ಹೋದಾಗ್ಲೂ ನನ್ಗೆ ಒಂದು ಆತರ ಪ್ರೆಷರ್ ಇಲ್ಲ. ಆಮೇಲೆ ಅರಣ್ಯಕಾಂಡ ಬರೀ ಇದು ಒಂದಕ್ಕೆ ಬರೋದಿಲ್ಲ. ಈಗ ನಾವು ಫ್ಯಾಮಿಲಿನಲ್ಲೂ ಏನೇನೋ ಆದಾಗ ಎಲ್ಲಾ ಬಿಟ್ಬಿಟ್ಟು ಹೋಗ್ಬೇಡ, ಏನು ಬೇಡ ಅಂತ ಎಷ್ಟೊಂದ್ಸಲ ಎಲ್ಲರಿಗೂ ಅನ್ಸಿರತ್ತೆ. ಬಟ್ ನನ್ಗೆ ಅಂದ್ರೆ ಸ್ವಲ್ಪ ಬೇರೆ ತರ ಯೋಚನೆ ಮಾಡೋದಾದ್ರೆ ಏನಂತ ಹೇಳ್ತಾರೆ, ಒಂದು ಸಿಕ್ಕಾಪಡೆ ಪ್ರಾಬ್ಲಮ್ಸ್ ಆದಾಗ ಎಲ್ಲ ಬಿಟ್ಟು ಹೋಗೋಣ ಅಂತ ಅನ್ಸೋದು ಹೌದು. ಬಟ್ ಸಮಟೈಮ್ಸ್ ನನಗೆಲ್ಲ ಸಿಕ್ಕಾಗ ಖುಷಿ ಆದಾಗ್ಲೂ ಐ ಫೀಲ್ ಎಲ್ಲ ಬಿಟ್ಟು ಹೋಗೋಣ ಅಂತ. ಅಂದ್ರೆ ನಾನು ಐ ಕೀಪ್ ಥಿಂಕಿಂಗ್ ಆಯ್ತಾ, ಇದು ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹೌದು ಏನಕ್ಕೆ ಪಾಪ ದೇವ್ರನ್ನ ನೆನ್ಸ್ಕೋಬೇಕಲ್ವಾ ಅಂತ ನಾನು ಕಾನ್ಶಿಯಸ್ ಆಗಿ ನನ್ಗೆ ಏನೋ ಒಂದು ಒಳ್ಳೇದಾಯ್ತು ಅಂದ್ರೆ ಐ ಬಿಲಿ ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ಇದು ಚೆನ್ನಾಗಾಯ್ತು, ನಿನ್ನಿಂದ ಆಯ್ತು, ಥ್ಯಾಂಕ್ ಯು ಅಂತ ನಾನು ಐ ಥ್ಯಾಂಕ್. ಸೊ ಹಾಗೆ ಐ ಫೀಲ್ ಎಲ್ಲ ಬಿಟ್ಟು ಹೋಗೋಣ ಅನ್ನೋಂಥದ್ದು ಅರಣ್ಯಕಾಂಡದ್ದು ಹೌದು. ಡೆಫಿನೆಟ್ಲಿ ಏನೋ ಪ್ರಾಬ್ಲಮ್ಸ್ ಆದಾಗ ಅನ್ಸುತ್ತೆ. ಅದ್ ಬಿಟ್ರೆ ನನಗೆ ತೀರಾ ಖುಷಿ ಆದಾಗ್ಲೂ ಅನ್ಸುತ್ತೆ ಒಂಥರ ಸಾಲಿಟ್ಯೂಡ್ ಅಲ್ಲಿ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಆಗಿರೋದನ್ನು ಹಾಗೇನೆ. ಏನಂತಂದ್ರೆ ನನಗೆ ತುಂಬಾ ಸೆಕ್ಯೂರ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾನು ಬೆಳೆದಿರೋದು. ಸೊ ಐ ಡೋಂಟ್ ನೋ ಆಚೆ ಕಡೆ ತೀರಾ ಏನಂತ ಹೇಳ್ತಾರೆ, ಇಂಡಿವಿಜುವಲ್ ಆಗಿ ನಾನು ಡಿಸಿಷನ್ಸ್ ತಗೋಬೋದಾ, ಕೇಪಬಲ್ ಇದೀನಾ, ಎಲ್ಲವನ್ನೂ ನಾನು ಒಬ್ಳೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ಮನೆದಾಗ್ಲಿ ಆಚೆ ಕಡೆದಾಗ್ಲಿ ಒನ್ ಮೆನ್ ಶೋ ತರ ಎಲ್ಲವನ್ನೂ ನಾನು ಮಾಡಕ್ ಸಾಧ್ಯ ಇದೆಯಾ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನನ್ಗನ್ಸಿತ್ತು ಒಂದ್ಸಲ ಮನೆದು ಕಾಂಟ್ಯಾಕ್ಟು, ಹೆಲ್ಪು ಎಲ್ಲವನ್ನೂ ಬಿಟ್ಟು will I be able to survive? So ಅಂದ್ರೆ ಆ ತರದ್ದು ಐ ಆಮ್ ಜಸ್ಟ್ ಗಿವಿಂಗ್ ಯು POV ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಆಕ್ಚುಲಿ ಕಲರಿ ಕಲಿಯಕ್ ಟ್ರಿವಾಂಡ್ರಮ್ಗೆ ಹೋಗಿದ್ದು. ನನ್ಗೆ ಅಂದ್ರೆ ಇಲ್ಲಿ ಸುಮಾರು ಇದೆ, ಎಲ್ ಬೇಕಾದ್ರೂ ಸೇರ್ಬೋದಿತ್ತು. ನನ್ಗೆ ಈ ಹಾಸ್ಟೆಲ್ ಲೈಫ್ ಗೊತ್ತಿಲ್ಲ, ಯಾವಾಗ್ಲೂ ಮನೆಯಲ್ಲಿ ಇದ್ದೇ ಗೊತ್ತು. ಸೊ ಹಾಗಾಗಿ ಐ ವಾಂಟೆಡ್ ಟು ಟೆಸ್ಟ್ ಮೈ ಸೆಲ್ಫ್, ನನ್ ಕೈಲಿ ಆಗತ್ತಾ ಅಂತ. ಐ ಹವ್ ಸಕ್ಸೀಡೆಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ನಂಗೆ ಅಂದ್ರೆ ಇವಾಗ ಇಟ್ ಇಸ್ ಲೈಕ್ ಡಬಲ್ ದ ಕಾನ್ಫಿಡೆನ್ಸ್. ಒಂದು ನಿಮ್ಗೆ ಈ ತರದ್ ಏನೋ ಒಂದು ಫಾರ್ಮ್ ಕಲ್ತಾಗ್ಲೇನೆ ಒಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ ಮೇಲೆ ನಿಮ್ ನಂಬಿಕೆ ಬರುತ್ತೆ. ನನ್ ಕೈಲಿ ಆಗ್ತಿಲ್ಲ ಅಂತ ಅನ್ಕೊಂಡು ಇನ್ ಒಂದ್ ಕೌಂಟ್ ಎಕ್ಸ್ಟ್ರಾ ಏನೋ ಮಾಡಿದಾಗ ಪರವಾಗಿಲ್ಲ, ಐ ಪುಷ್ ಮೈ ಸೆಲ್ಫ್ ಅನ್ನೋ ತರ ಒಂದು ಖುಷಿ ಇರುತ್ತಲ್ವಾ. ಸೊ ಹಾಗೆ ಅದ್ರದ್ದು ಒಂದು ಇಂಟರ್ನಲ್ ಏನಂತಾರೆ ಕಲರಿಪೈಟುದು ಜೊತೆನಲ್ಲಿ ಬರುವಂತ ಬೆನಿಫಿಟ್ಸ್ ಜೊತೆನಲ್ಲಿ ನಾನು ಮನೆ ಬಿಟ್ಟು ಐ ಹ್ಯಾಂಡ್ಲಿಂಗ್ ಮೈ ಸೆಲ್ಫ್. ಸೊ ದಟ್ ಇಸ್ ಆಲ್ಸೋ ಗಿವನ್ ಗುಡ್ ರಿಸಲ್ಟ್ಸ್. ಸೊ ಪ್ರಾಕ್ಟೀಸ್ ಇನ್ ದ ಆರ್ಟ್ ಆಫ್ ಬ್ಯಾಟಲ್ ಫೀಲ್ಡ್ ಅನ್ನೋ ಅರ್ಥವನ್ನ ಕೊಡೋ ಕಲರಿಪೈಟು, ಅದರ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭರತನಾಟ್ಯಂ ಎಲ್ಲವನ್ನ ಕಲಿತಾ, ಆಸ್ ಯು ರೈಟ್ಲಿ ಸೆಡ್, ಒಂದು ದೂರ ಹೋಗಿ ಏನೋ ಒಂದನ್ನ ಅಕಂಪ್ಲಿಷ್ ಮಾಡೋದು, ಅಂಡ್ ಮತ್ತೊಂದು ಕಲಿತಾನೆ ಇರೋದು, ಜೀವನ ಪರ್ಯಂತ ಏನೋ ಹೊಸದನ್ನ ಕಲಿತಾ ಇರೋದು. ಅದಕ್ಕೊಂದು ಸ್ವಲ್ಪ ನಮ್ಮ ಕಂಫರ್ಟ್ ಝೋನ್ ಇಂದ ದೂರ ಇರೋದು, ಲೈಕ್ ಈ ಅರಣ್ಯಕಾಂಡದ ಹಾಗೆ ಅವಾಗ ಹೋಗಿ ಬರೋದು. ಐ ಥಿಂಕ್ ಇಲ್ಲಿನವರ ಜೊತೆ ಕೂಡ ನಮ್ಮ ಬಾಂಧವ್ಯನ ಇನ್ನೂ ಟೈಟ್ ಮಾಡುತ್ತೆ. ಕರೆಕ್ಟ್, ಹೌದು. ಸೊ ಕಿಷ್ಕಿಂಧ ಕಾಂಡದಲ್ಲಿ ರಾಮ ಸೀತೆನ ಹುಡುಕ್ತಾ ಹೋದಾಗ ಅವನಿಗೆ ಹನುಮಂತ ಸಪೋರ್ಟ್ ಬರ್ತಾನೆ, ಸುಗ್ರೀವ ಸಪೋರ್ಟ್ ಬರ್ತಾನೆ. ಸೊ ನೀವು ನಿಮ್ಮ ಜೀವನದ ಹುಡುಕಾಟದಲ್ಲಿ, ಅದು ಒಳ್ಳೆ ಸ್ಕ್ರಿಪ್ಟ್ ನ ಹುಡುಕಾಟದಲ್ಲಿರಬಹುದು ಅಥವಾ ಜನರಲಿ ಜೀವನದಲ್ಲಿ ನೀವ್ ಏನ್ ಮಾಡ್ಬೇಕು, ಇವಾಗ ಹೊಸದಾ ಕಲರಿಪೈಟು ಕಲ್ತ್ರಿ ಅಂತ ಹೇಳಿದ್ರಿ, ಯಾವುದೇ ಒಂದು ಹುಡುಕಾಟದಲ್ಲಿ ನಿಮ್ಮ ಜೊತೆಗಿರುವಂತಹ ಸುಗ್ರೀವ ಯಾರು, ಹನುಮಂತ ಯಾರು?
ಸುಗ್ರೀವ್ ಒಂದ್ ರೋಲ್ ಏನಂತಂದ್ರಿ? ಸುಗ್ರೀವ ಮತ್ತೆ ಹನುಮಂತ ಇಬ್ರು ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಾರೆ. ತಗೊಂಡ್ರ ನನ್ನ ಫೀಮೇಲ್ ಫ್ರೆಂಡ್ಸ್ ಎಲ್ಲಾನು ಮದ್ವೆ ಆಗಿ ಇವಾಗ ಮಗು ಟೈಮಲ್ಲಿ ಇದಾರೆ. ಅವ್ರಿಗೆ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ಎತ್ತಕ್ ಪಾಪ ಕಷ್ಟ ಇದೆ. 4 AM ಅಂತೂ ಡೆಫಿನೆಟ್ಲಿ ಇಲ್ಲ. ಬಟ್ ನಂಗೆ ಡಾನ್ಸ್ ವೈಸ್ ಸುಮಾರು ಸಜೆಷನ್ಸ್ ಅಂದ್ರೆ ಬಿಕಾಸ್ 2 ಡಿಸ್ಟಿಂಕ್ಟ್ ಫೀಲ್ಡ್ ಅಲ್ವಾ, ಅಲ್ಲಿ ಐ ಹ್ಯಾವ್ ಫ್ಯೂ ಫ್ರೆಂಡ್ಸ್, ಮೇಘಲಾ, ದರ್ಶನ್ ಅಂತ, ದೀಸ್ ಆರ್ ವೆರಿ ಕ್ಲೋಸ್ ಟು ಮೀ. ಅಂಡ್ ನನಗೆ ಚೈಲ್ಡ್ಹುಡ್ ಇಂದ 8th ಸ್ಟ್ಯಾಂಡರ್ಡ್ ಇಂದ ಒಬ್ಳು ಫ್ರೆಂಡ್ ಇದ್ದಾಳೆ ಕಾನ್ಸ್ಟೆಂಟ್ ಆಗಿ. ಸೊ ಶಿ ಇಸ್ ಬೀನ್ ಪಾರ್ಟ್ ಆಫ್ ಮೈ ಲೈಫ್. ನನ್ನ ಲೈಫ್ ಅಲ್ಲಿ ಎಲ್ಲ ಆಗ್ಲಿ ನಿಮ್ ಕೇಳಿದ್ರಲ್ಲ ಹೈಸ್ ಅಂಡ್ ಲೋಸ್ ಎಲ್ಲವೂ ಗೊತ್ತಿರೋದು. ಸುಪ್ರಿಯಾ ಅಂತ ನನ್ನ 8th ಸ್ಟ್ಯಾಂಡರ್ಡ್ ಫ್ರೆಂಡ್, ಇವತ್ತುವರೆಗೂ ವಿ ಹ್ಯಾವ್ ದ ಸೇಮ್ ಬಾಂಡ್. ಸೊ ಅದನ್ನ ಬಿಟ್ರೆ ಸಿನಿಮಾ ವೈಸ್ ಅಂತ ಇತ್ತೀಚೆಗೆ ನನ್ಗಾಗಿರೋ ಜಾಸ್ತಿ ಒಂದು ಫ್ರೆಂಡ್ಶಿಪ್ ಡೆವಲಪ್ಮೆಂಟ್ ಅಂತಂದ್ರೆ ಇಟ್ ಇಸ್ ವಿತ್ ಹಿಮ್ ಅಂಡ್ ಜಗನ್. ಬಟ್ ಡೆಫಿನೆಟ್ಲಿ 4 AM is him. ಅಂಡ್ ಸ್ಕ್ರಿಪ್ಟ್ ಚಾಯ್ಸಸ್ ಅದೇ ನಾನು ಈಗಷ್ಟೇ ಅದನ್ನೆಲ್ಲಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿರೋದು. ಅಂದ್ರೆ ನಂಗೆ ಫಸ್ಟ್ ಆಕ್ಚುಲಿ ಗೊತ್ತಿರ್ಲಿಲ್ಲ ಆಯ್ತಾ, ನಾನು ಈ ತರ ಎಲ್ಲ ಡಿಸ್ಕಷನ್ ಮಾಡ್ಬೋದು ಬೇರೆಯವ್ರ ಹತ್ರ ಅಂತ. ಐ ಡೋಂಟ್ ನೋ ಇಫ್ ಐ ಶುಡ್ ಕಾಲ್ ಮೈ ಸೆಲ್ಫ್ ಡಮ್ ಆರ್ ಇನ್ನೋಸೆಂಟ್. ನಾನು ಯಾರ ಹತ್ರನು ಅಂದ್ರೆ ಐ ಯೂಸ್ ಟು ಹೆಸಿಟೇಟ್, ಯಾರ ಹತ್ರ ನಾನು ಹೇಳ್ತಾನೂ ಇರಲಿಲ್ಲ. ಈಗ ರೀಸೆಂಟ್ ಆಗಿ ಅಷ್ಟೇನೆ ಐ ಸ್ಟಾರ್ಟೆಡ್ ಡಿಸ್ಕಸಿಂಗ್, ಇಲ್ಲ ನಾನು ಈ ತರ ಆಗ್ತಿದೆ, ಹಿಂಗ್ ಅಂದ್ರೆ ಅಪ್ರೋಚ್ ಆಗ್ತಿದ್ದಾರೆ, ನಾನು ಇದನ್ನ ಏನ್ ಮಾಡ್ಬೇಕು, ತಗೋಬೇಕಾ ಬೇಡ್ವಾ, ಸೊ ಈ ತರದ್ದೆಲ್ಲಾನು. ಸೊ ಇದೊಂಥರ ನಿಮ್ಮ ಜೀವನದ ಸುಂದರ ಕಾಂಡನೇ ಇವಾಗ, ಬಿಕಾಸ್ ಎಷ್ಟೊಂದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಒಳ್ಳೊಳ್ಳೆ ಫ್ರೆಂಡ್ಶಿಪ್, ಒಂದ್ ಕಡೆ ಭರತನಾಟ್ಯಂ ಚೆನ್ನಾಗಿ ನಡೀತಿದೆ. ಹೌದು, ಇತ್ತೀಚೆಗೆ ಅದನ್ನು ಸ್ಟಾರ್ಟ್ ಆಗಿದೆ. ಅಂದ್ರೆ ನಾನು ಇವಾಗಿನ ಗುರುಗಳು ಪ್ರವೀಣ್ ಕುಮಾರ್ ಅಂತ, ಪ್ರವೀಣ್ ಸರ್ ಹತ್ರ ನಾನು ಇವಾಗಕ್ಕೆ ಐ ಥಿಂಕ್ 6 years ಆಯ್ತು ಅನ್ಸುತ್ತೆ. KGF ಆದ್ಮೇಲೆ ಅಲ್ಲಿ ಜಾಯ್ನ್ ಆಗಿದ್ದು. ಸೊ ಇಟ್ ಟುಕ್ ಟೈಮ್. ಸೊ ಇವಾಗ ಸಣ್ಣದಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ವಿತ್ ಸರ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಸೋಲೋ ಶೋಸಿಗೂ ಈಸ್ ವೆರಿ ಎನ್ಕರೇಜಿಂಗ್, ಹಿ ಪುಷಸ್. ಅಂಡ್ ನನ್ಗೆ ಆಕ್ಚುಲಿ ನನ್ನ ಲೈಫಲ್ಲಿ ಈ ಪಾಯಿಂಟ್ ಅಲ್ಲಿ ನನ್ನ ಪೇರೆಂಟ್ಸ್ಗೂ ಹೇಳ್ತಾ ಇರ್ತೀನಿ, ಅಂದ್ರೆ ಮನೆಯಿಂದ ಆಚೆ ಕಡೆಗೆ ನಾನು ಈ ಪಾಯಿಂಟ್ ಅಲ್ಲಿ ನನ್ಗೆ ಇಬ್ರು ಆಕ್ಚುಲಿ ಇನ್ಸ್ಪಿರೇಷನ್ ಅಂತಂದ್ರೆ, ಒಂದು ನನ್ನ ಟೀಚರ್ ಪ್ರವೀಣ್ ಸರ್ ಅಂಡ್ ನವೀನ್. ಅಂದ್ರೆ ಅವ್ರಿಬ್ರು ಲೈಫನ್ನ ಹೇಗ್ ನೋಡ್ತಿದಾರಲ್ಲ, ನಂಗೆ ಅದು ಸಖತ್ ಇಷ್ಟ ಅನ್ಸುತ್ತೆ. ನಮ್ ಸರ್ ಕೂಡ ಅಷ್ಟೇನೆ ಇದೆಲ್ಲ ಅಂದ್ರೆ ಅಪಾರ್ಟ್ ಫ್ರಮ್ ಟೀಚಿಂಗ್ ವ್ಯಾಲ್ಯೂಸ್ ಇರುತ್ತಲ್ಲ ಲೈಫಲ್ಲಿ, ಹಿ ಇಸ್ ನಾಟ್ ಬಿಹೈಂಡ್ ಮನಿ. ಅವ್ರದ್ದು ಟೀಚಿಂಗ್ ಅಂತ ಏನಿದೆ ಅದಕ್ಕೆ ತುಂಬಾ ಆನೆಸ್ಟ್ ಆಗಿದ್ದಾರೆ. ಒಂಚೂರುನು ಮನಿ ಅನ್ನೋ ಫ್ಯಾಕ್ಟರ್ ತಲೆಗೆ ಬರೋದಿಲ್ಲ, ಆ ತರದ್ ಒಂದು. ಆಮೇಲೆ ಸೇಮ್ ಪ್ರವೀಣ್ ಸರ್ ಅಷ್ಟೇನೆ, ಹೇಗೆ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡ್ತಾರೆ. ಹಿ ಸೋ ಕಾಮ್. ಅಂದ್ರೆ ನಾನ್ ನೋಡಿರೋ ಹಂಗಂತೂ ಇಸ್ ಆಲ್ವೇಸ್ ವೆರಿ ಕಾಮ್ ಅಂಡ್ ವೆರಿ ಎನ್ಕರೇಜಿಂಗ್. ಆಮೇಲೆ ಮಾತಾಡೋಂಥ ರೀತಿ ವೆರಿ ಸಪೋರ್ಟಿವ್. ಸೊ ಏನಾದ್ರೂ ಒಂದ್ ಮಾಡ್ಬೇಕಂತ ಅನ್ಸುತ್ತೆ. ಅಂಡ್ ಸರ್ನು ಅಷ್ಟೇ ಮುಚ್ಚುಮರೇನೇ ಇಲ್ಲ, ಹಿ ಇಸ್ ವೆರಿ ಓಪನ್ ಅಂಡ್ ವೋಕಲ್. ಅವ್ರಿಗೆ ಏನ್ ಥಾಟ್ಸ್ ಇದೆ ಅದನ್ನ ಏನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು, ಅಂದ್ರೆ ಜನರಲ್ ಆಗಿ ನಾವು ಯೂಶಲಿ ಮನುಷ್ಯರು ಮಾಡ್ತೀವಲ್ಲ, ಅದ್ ಯಾವ್ದನ್ನು ನಾನು ಸರಲ್ಲಿ ನೋಡೇ ಇಲ್ಲ. ಸೊ ನನ್ಗೆ ಆಮೇಲೆ ಪಂಕ್ಚುಯಾಲಿಟಿ, ಸರ್ ಪಂಕ್ಚುಯಾಲಿಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್. ನಮ್ ಶೂಟಿಂಗ್ ಅಲ್ಲಿ ಕೇಳಲೇಬೇಡಿ ಪಂಕ್ಚುಯಾಲಿಟಿದು. ಅಂದ್ರೆ ಆತರ ಕಾಂಟ್ರಾಸ್ಟ್ ವರ್ಲ್ಡ್. ಡಾಟ್ 8 o'clock ಅಂದ್ರೆ 8. ಸೊ ಆ ಲೆವೆಲ್ ಪಂಕ್ಚುಯಾಲಿಟಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇನ್ಸ್ಪೈರಿಂಗ್ ನನಗೆ. ಅಂಡ್ ಗುರುಗಳು ಅದೇ ಹೇಳ್ತಾರಲ್ಲ, ಲೈಫಲ್ಲಿ ನಾವು ಗುರುಗಳನ್ನ ಹುಡ್ಕೊಂಡು ಹೋಗೋದಕ್ಕಾಗಲ್ಲ, ಗುರು ನಮ್ಮ ಜೀವನದಲ್ಲಿ when the time is right ಬರ್ತಾರೆ. ಕರೆಕ್ಟ್. ಐ ಥಿಂಕ್ ಅದರಲ್ಲಿ ಐ ಆಮ್ ಲಕ್ಕಿ ದಟ್ ಐ ಗಾಟ್ ಪ್ರವೀಣ್ ಸರ್ ಆಸ್ ಮೈ ಡಾನ್ಸ್ ಟೀಚರ್. ಅಂಡ್ ಏನೇ ವಿಷಯ ಇದ್ರು ನಾನು ಎಷ್ಟೊಂದ್ಸಲ ಸಿನಿಮಾದ್ರೂ ಡಿಸ್ಕಸ್ ಮಾಡಿದ್ದೀನಿ ಸರ್ ಹತ್ರ. ಈ ತರ ಹಿಂಗ್ ಪ್ರಾಜೆಕ್ಟ್ ಬಂದಿದೆ, ನಿಮ್ಗೇನ್ ಅನ್ಸುತ್ತೆ ಸರ್, ಇದು ತಗೊಂಡ್ರೆ ಓಕೆ ಅನ್ಸುತ್ತಾ, ವಾಟ್ ಯು ಥಿಂಕ್. ಅಂಡ್ ಸರ್ ಇಸ್ ಅ ಹ್ಯೂಜ್ ಮೂವಿ ಬಫ್, ಸೊ ಅವ್ರು ಸಿಕ್ಕಾಪಡೆ ಸಿನಿಮಾ ನೋಡ್ತಾರೆ. ಸೊ ಅವ್ರ ಹತ್ರನೂ ಕೇಳ್ತೀನಿ. ಸೊ ಅಟ್ ದಿಸ್ juncture of my life, ಇವರಿಬ್ರು ಐ ಅಡ್ಮೈರ್ ಬೋತ್ ಆಫ್ ದೆಮ್ ಅ ಲಾಟ್ ಫಾರ್ ದೇರ್ ಪರ್ಸನಾಲಿಟೀಸ್. ಸೊ ನಿಮ್ಮ ಜೀವನದ ಸುಂದರಕಾಂಡದ ಬಗ್ಗೆ ಮಾತಾಡ್ತಾ, ಸುಂದರಕಾಂಡದಲ್ಲಿ, ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತನ ಜರ್ನಿ, ಲಂಕೆಗಾತ ಹೋಗೋದು, ಸೀತಾಮಾತೆಯನ್ನ ಭೇಟಿ ಮಾಡೋದು, ಇವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ನಿಮ್ಮ ಲೈಫ್ನ ಒಂದಷ್ಟು ಸುಂದರ ಸಿಂಪಲ್ ವಿಷಯಗಳ ಬಗ್ಗೆ ನನಗಿರುವಂತ ಕ್ಯೂರಿಯಾಸಿಟಿ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಕೊಡ್ತಾ ಹೋಗಿ. ನಿಮ್ಗೆ ತುಂಬಾ ಖುಷಿ ಆದಾಗ ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ, ನಿಮ್ಮ ಹ್ಯಾಪಿ ಪ್ಲೇಸ್? ತುಂಬಾ ನಾವೇ ಆಗ್ಲೇ ಹೇಳದ್ನಲ್ಲ, ಎಲ್ಲಿಗೆ ಹೋಗೋದನ್ನೋದಕ್ಕಿಂತ ತುಂಬಾ ಖುಷಿ ಆದಾಗ ಒಂದು ಅಪ್ಪ ಅಮ್ಮಂಗೆ ಫೋನ್ ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಐ ಥ್ಯಾಂಕ್ ಗಾಡ್. ಅದೇ ನಾನೇನೋ ದೇವ್ರ ಮನೆಗೆ ಹೋಗ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿಲ್ಲ. ಐ ಕಾಲ್ ಅಂಡ್ ಟೆಲ್ ಮೈ ಕ್ಲೋಸ್ಡ್ ಒನ್ಸ್, ಹಿಂಗೆ ಈ ತರ ಹಿಂಗಿದೆ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬಿಟ್ಟು. ಸೊ ಐ ಡೋಂಟ್ ಗೋ ಎನಿವೇರ್. ಆರ್ ಮೇ ಬಿ ಖುಷಿ ಆಯ್ತು ಅಂತ ಹೇಳಿ ಮನೆಗೆ ಒಂಚೂರು ಐಸ್ ಕ್ರೀಮ್ ಆರ್ಡರ್ ಮಾಡು ಅಂತ ಹೇಳಿ ಆ ತರ ಫುಡ್ ಅಲ್ಲಿ ಐ ಎಂಜಾಯ್. ಹಂಗೆ ಬಿಟ್ರೆ ಐ ಡೋಂಟ್ ಗೋ ಎನಿವೇರ್. ಓಕೆ.
ನೀವೆಲ್ಲ ಹೋಗ್ತೀರಾ? ಐ ಆಮ್ ಜಸ್ಟ್ ಥಿಂಕಿಂಗ್ ಬೇರೆ ಏನು ಒಳ್ಳೆ ಕಾಫಿ ಕುಡಿಯೋದಕ್ಕೆ ಹೋಗ್ತೀನಿ. ಹಂಗೆ ಆಸ್ ಐ ಟೋಲ್ಡ್, ನಾನು ಈ ಕಡೆ ಮೂವ್ ಆಗಿರೋದ್ರಿಂದ ನಂಗೆ ಸೌತ್ ಬೆಂಗಳೂರ್ನ ತುಂಬಾ ಮಿಸ್ ಮಾಡ್ಕೋತೀನಿ. ನಂಗೆ ತುಂಬಾ ಖುಷಿ ಆದಾಗ, ಅದು ಟೈಮ್ ಕನ್ಸ್ಯೂಮಿಂಗ್ ಆದ್ರೂ ಪರವಾಗಿಲ್ಲ, ಬಸವನಗುಡಿಗೆ ಹೋಗಿ ಒಂದೇ ಒಂದ್ ಕಪ್ ಕಾಫಿ ಕುಡ್ಕೊಂಡು ವಾಪಸ್ ಬರ್ತೀನಿ. ಇನ್ನೇನು ಅಲ್ಲಿ ಏನು ಕೆಲಸ ಇಲ್ದಿದ್ರು ಅಷ್ಟು ದೂರ ಹೋಗಿ ಬರ್ತೀನಿ. ಆತರ ನನ್ಗೆ ಪಾನಿಪುರಿದು ಒಂದ್ ಸ್ವಲ್ಪ ಹುಚ್ಚಿದೆ. ಇದೇ ತರ ಈ ಮಲ್ಲೇಶ್ವರಂ ಅಲ್ಲಿರೋ ಪಾನಿಪುರಿ ಸೆಂಟರ್ ತರನೇ ನನ್ಗೆ ಇಲ್ಲಿ ನಂಗೆ ಅದ್ ಸಿಗಕ್ಕೂ ಮುಂಚೆ ಮೈಸೂರಲ್ಲಿ ಸಿಕ್ಕಿದ್ದು ಅದೊಂದು. ಆ ಜಾಗದ ಹೆಸರು ಮರ್ತೋಗಿದೆ, ಬಟ್ ಅದ್ರ ಹೆಸರು ಬಂಗಾರಪೇಟೆ ಚಾಟ್ಸನೆ. ನನ್ಗೆ ಆ ಗ್ರೀನ್ ಮಸಾಲಾ ಬಹಳ ಇಷ್ಟ. ಈ ರೆಡ್ ಮಸಾಲಾ ನಂಗೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ, ನ್ಯಾಚುರಲ್ ಅನ್ಸುತ್ತೆ. ಆಮೇಲೆ ರೆಡ್ ಗೆ ಎಷ್ಟೊಂದ್ ಕಡೆ ನಾನು ತಿಂದಿರೋ ಕಡೆ ಸೋ ಕಾಲ್ಡ್ ವೆರಿ ಫೇಮಸ್ ಸೆಂಟರ್ಸ್ ಅಲ್ಲಿ ಬೇಳೆನೆ ಬೆಂದಿರೋದಿಲ್ಲ, ಬಟಾಣಿ. ನಂಗೆ ಇಷ್ಟ ಅದು ನುಣ್ಣಕ್ಕೆ ಹಿಂಗ್ ಬಾಯಿಟ್ರೆ ಕರ್ಗೋಗ್ಬೇಕು, ಆತರ ಇರ್ಬೇಕು ಬಟಾಣಿ. ಸೊ ಪಾನಿನೂ ಚೆನ್ನಾಗಿರುತ್ತೆ ಬಂಗಾರಪೇಟೆಯಲ್ಲಿ. ಹೌದು. ಸೊ ನಾನು ಒಂದೊಂದ್ಸಲ ಶ್ರೇಯಸ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಅಷ್ಟೇ, ಅವ್ನ್ ಸರ್ಕಲ್ ಚಾಟ್ಸ್ ತಿನ್ನಕ್ ಮೈಸೂರಿಗೆ ಹೋಗೋಣ, ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ. ಸೊ ನಾನ್ ಸ್ವಲ್ಪ ಹಂಗೆ 30 ರೂಪಾಯಿ ಚಾಟ್ಸ್ ತಿನ್ನಕ್ಕೆ ಇಲ್ಲಿ 500 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗೋ ತರ. ಸೊ ಅದು ಅದ್ ಬಿಟ್ರೆ ನನ್ಗೆ ಎಲ್ಲೂ ಹೋಗೋದು ಅನ್ನೋ ತರ ಇಲ್ಲ. ಬಟ್ ಅದೇ ಖುಷಿ ಆದ್ರೆ ಫಸ್ಟ್ ಫೋನ್ ಕಾಲೇನೆ ಶೇರ್ ಮಾಡೋದು ಇನ್ಫಾರ್ಮೇಶನ್ ಅನ್ನ. ಬಟ್ ಇವಾಗ ನಿಮಗೆ ಒಂದು ಐಸ್ ಕ್ರೀಮ್ ಅಂತೂ ಕೊಡ್ತೀನಿ ನಾನು, ಇಂಟರ್ವ್ಯೂ ಆದ್ಮೇಲೆ ನಾನೇ ಮಾಡಿರೋದು ಕುಲ್ಫಿ. ಓಕೆನಾ, ಡನ್. ಅಂಡ್ ನಿಮ್ಗೆ ತುಂಬಾ ಬೇಜಾರಾದಾಗ ಏನ್ ಮಾಡ್ತೀರಾ ಅರ್ಚನಾ? ಸೇಮ್, ಐ ಗೋ ಫಾರ್ ಅ ವಾಕ್. ಮನೆಯಿಂದ ಆಚೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಯಾಕಂದ್ರೆ ನಾವು ಅದೇ ಸ್ಪೇಸ್ ಅಲ್ಲಿ ಏನೋ ಆಯ್ತು ಅಂತಂದ್ರೆ ಅಲ್ಲಿಂದ ಆಚೆ ಹೋಗೋದು ಬೆಟರು. ವರ್ಕ್ ಸ್ಪೇಸ್ ಅಲ್ಲಂತೂ ನೀವು ಬೇಜಾರಾದ್ರೆ ಏನು ಮಾಡಕ್ ಆಗೋದಿಲ್ಲ. ಬಟ್ ಜನರಲಿ ಸೇಮ್, ಖುಷಿ ಆದ್ರೂ ಅಷ್ಟೇ ಬೇಜಾರಾದ್ರೂ ಅಷ್ಟೇನೆ ಫಸ್ಟ್ ಫೋನ್ ಮಾಡಿ ಹೇಳೋದು, ನಮ್ಗೆ ಬೇಜಾರಾದ್ರೂ ಹಿಂಗ್ ಆಗೋಯ್ತು ಕಣೋ, ಈ ತರ ಹಿಂಗೆ ಈ ತರ ಆಗ್ಬಿಟ್ಟಿದೆ ಅಂತ. ನೀವೆಲ್ಲ ಹೋಗ್ತೀರಾ? ನಾನು ಐ ಆಮ್ ಟ್ರೈಂಗ್ ಟು ರಿಲೇಟ್ ಅಷ್ಟೇ. ನಾನೇನ್ ಮಾಡ್ತೀನಿ ಬೇಜಾರಾದ್ರೆ? ನಾನು ಬೇಜಾರಾದ್ರೆ, ಯೂಶಲಿ ಬೇಜಾರಾದ್ರೆ ಏನೇ ಬೇಜಾರಿದ್ರು ಐ ಟಾಕ್ ಟು ಮೈ ಹಸ್ಬೆಂಡ್. ಸೇಮ್, ಅವ್ನ ಮೇಲೆ ಬೇಜಾರಿದ್ರು ಐ ಟಾಕ್ ಟು ಹಿಮ್, ಬೇರೆಯವ್ರ ಮೇಲೆ ಬೇಜಾರಿದ್ರು ಐ ಟಾಕ್ ಟು ಹಿಮ್. ಎದುರಿಗೆ ಕಿತ್ತಾಡ್ತೀನಿ, ಇಲ್ಲ ಇಷ್ಟಿಷ್ಟುದ ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀನಿ. ದಟ್ ಮೇಕ್ಸ್ ಮೀ ಹ್ಯಾಪಿ. ಅಂದ್ರೆ ಐ ವೆಂಟೆಡ್ ಔಟ್ ಇದು ಅಂತ. ಅಂಡ್ ನನಗೆ ಹೊರಗೆ ವರ್ಕ್ ರಿಲೇಟೆಡ್ ಯಾರ ಮೇಲಾದ್ರೂ ಬೇಜಾರಾದಾಗ್ಲೂ ಆಬ್ವಿಯಸ್ಲಿ ಎಲ್ಲರೂ ನಾವು ಒಯ್ದು ಬಿಡಕ್ಕಾಗಲ್ಲ ಅಲ್ಲ. ನಂದೇ ಒಂದು ಓನ್ ಗ್ರೂಪ್ ಇಟ್ಕೊಂಡಿದ್ದೀನಿ, ಆ ಗ್ರೂಪ್ ಅಲ್ಲಿ ನಾನು ಒಬ್ಳೇ ಇರೋದು. ಅಂದ್ರೆ ಹೆಂಗ್ ಮಾಡ್ಬೋದು ಗೊತ್ತಾ ಗ್ರೂಪ್ ನ? ಇವಾಗ ನಾನು ನಿಮ್ಮನ್ನ ಒಂದು ಗ್ರೂಪ್ ಆಡ್ ಮಾಡ್ಬಿಟ್ಟು ಒಂದು ಗ್ರೂಪ್ ನೇಮ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಏನೋ ಒಂದು, ಇವಾಗ ನಮ್ಮ ಮನೆ ಹೆಸರು ಸಂವರ್ಧಿನಿ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ನಾನು, ನೀವು ಮತ್ತೆ ಇನ್ನೊಬ್ರು ಯಾರನ್ನೂ ಆಡ್ ಮಾಡ್ತೀನಿ. ಗ್ರೂಪ್ ಅಲ್ಲಿ ಆಡ್ ಮಾಡುವಾಗ ಗ್ರೂಪ್ ಕ್ರಿಯೇಟ್ ಮಾಡುವಾಗ ಆಡ್ ಮಾಡಿರ್ತೀನಿ, ಆಮೇಲೆ ತೆಗೆದಿದ್ದೀನಿ. ಅವಾಗ ಗ್ರೂಪ್ ನನ್ನ ಒಬ್ಳಿಗೆ ಇರುತ್ತೆ. ಅಲ್ಲ, ನೀವು ಅದು ಸೆಲ್ಫ್ ಚಾಟ್ ಮಾಡ್ಕೋಬಹುದಲ್ಲ? ಅದು ಇವಾಗ ಬಂದಿದೆ ವಾಟ್ಸ್ಆಪ್. ಹೌದಾ? ಓಕೆ. ಮೆಸೇಜ್ ಟು ಸೆಲ್ಫ್ ಅಂತ ಅವಾಗ ಇಲ್ದಿರೋವಾಗಿಂದನೂ ನನ್ನ ಹತ್ರ ಅದೊಂದಿದೆ. ಓ ಯಾ, ನನ್ಗೆ ಇದು ಜರ್ನಲ್ ಸ್ಟಾರ್ಟ್ ಮಾಡಿದೆ. ಜರ್ನಲಿಂಗ್. ಅಂದ್ರೆ ನನ್ಗೆ ಆಕ್ಚುಲಿ ನನಗೆ ಜರ್ನಲ್ ಮಾಡಕ್ಕೆ ಗೊತ್ತಿಲ್ಲ ಆಯ್ತಾ. ಬಟ್ ದೇ ಸೇ ಏನ್ ಎವ್ರಿಬಡಿ ಹ್ಯಾಸ್ ದರ್ ಇಂಡಿವಿಜುವಲ್ ವೇ ಅಂತ. ನಾನು ಯೂಟ್ಯೂಬ್ ಅಲ್ಲೆಲ್ಲ ಹುಡುಕ್ದೆ, ಹಿಂಗ್ ಇರುತ್ತೆ ಜರ್ನಲ್ ಬರೆಯೋದು, ಏನ್ ಬರೀತಾರೆ ಆಕ್ಚುಲಿ ಅಂತ. ನಾನೊಂದು ತುಂಬಾ ಶಿಸ್ತಾಗಿ 4 ತಿಂಗಳು ಮಾಡಿದೆ. ನನ್ಗೆ ಅದೇ ಟ್ಯಾಕ್ಸಿಂಗ್ ಆಗೋಯ್ತು. ಅಯ್ಯಪ್ಪ, ಇದು ಇವಾಗ ಬೇಜಾರಾಗಿದೆ, ನಾನ್ ಮರ್ತೋಗ್ತೀನಿ ಅದನ್ನ. ಅಂದ್ರೆ ನನ್ ಕ್ಯಾರೆಕ್ಟರ್ ಹೇಳಿದ್ನಲ್ಲ, ನೆನ್ನೆ ಆಗಿದ್ ನಂಗೆ ನೆನ್ಪಿರೋದಿಲ್ಲ. ಇದನ್ ಜರ್ನಲ್ ಅಲ್ಲಿ ಬೇರೆ ಬರ್ದಿಟ್ಟು ಅದನ್ನ ಮತ್ತೆ ನಾನು ನೆನ್ಪು ಮಾಡ್ಕೊಂಡು ಇನ್ನಷ್ಟು ದುಃಖ ಪಟ್ಕೊಂಡು ಬೇಡ ಸಾಕು ಅಂತ ಐ ಸ್ಟಾಪ್ಡ್. 4 ದಿನ ಬರೆಯಕ್ಕಾಗ್ಲಿಲ್ಲ ಅದನ್ನ. somehow I couldn't. ತುಂಬಾ ಕಷ್ಟಪಟ್ಟು, ಯಾಕಂದ್ರೆ ನಾನು ಯಾವ್ದನ್ನು ಗೋಲ್ಸ್ ನ ಕಂಪ್ಲೀಟ್ ಮಾಡಿಲ್ಲ ಆಯ್ತಾ. ಸೊ ಅಟ್ ಲೀಸ್ಟ್ ಮಾನ ಮರ್ಯಾದೆ ನನ್ ಬಗ್ಗೆ ನನ್ಗೆ ಸ್ವಲ್ಪ ಆದ್ರೂ ಕಾನ್ಫಿಡೆಂಟ್ ಫೀಲ್ ಆಗ್ಬೇಕಲ್ಲ. ಓಕೆ, ನಾನು ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀನಿ ಅಂತ. ಜರ್ನಲ್ ನ ಇವಾಗ ಬುಕ್ ಓದಕ್ ತಗೋತೀನಿ, ಐ ವೋಂಟ್ ಬಿ ಏಬಲ್ ಟು ಕಂಪ್ಲೀಟ್ ಇಟ್. ಮೆಲುಹಾ ಕೋವಿಡ್ ಫಸ್ಟ್ ವೇವ್ ಅಲ್ಲಿ ಓದಕ್ ಸ್ಟಾರ್ಟ್ ಮಾಡಿದ್ದು ಸೌಜನ್ಯ. ಇನ್ನೂ ಒಂದು 100 ಪೇಜು ಅದು ಶಿವಂದು ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ ಆಯ್ತಾ. ಇನ್ನು 100 ಪೇಜ್ ಬಾಕಿ ಇದೆ. ಬಟ್ ದೇರ್ ಆರ್ ಬುಕ್ಸ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ಸೋ. ಭೈರಪ್ಪ ಅವ್ರದ್ದು ಯಾಣ ಕಂಪ್ಲೀಟ್ ಮಾಡಿದೀನಿ. ರವಿ ಬೆಳಗೆರೆ, ರವಿ ಸರ್ದು ಮುಸ್ಲಿಂ ಅಂತ ಒಂದು ಪುಸ್ತಕ, ಅದನ್ನ ನಾನು ಕಂಪ್ಲೀಟ್ ಮಾಡಿದೆ. ನಂಗೆ ಅದು ಸಕ್ಕ ಡೇರಿಂಗ್ ಅನಿಸ್ತು. ಅಲ್ಲಿಗೆ ಹೋಗಿ ಅಲ್ಲಿಂದೆಲ್ಲ ನೋಡ್ಕೊಂಡು ತಗೊಂಡ್ ಬಂದ್ ಬರ್ತಿರೋದು ಇಸ್ರೇಲ್ ಅನ್ಸತ್ತೆ. ಎನಿವೆ, ಸೊ ಎಲ್ಲಿಂದ ಎಲ್ಗೋ ಟಾಪಿಕ್. ಬಟ್ ಮೆಲುಹಾ ನನಗೂ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಆನೆಸ್ಟ್ಲಿ. ಮಧ್ಯದಲ್ಲಿ ತುಂಬಾ ಲ್ಯಾಗ್ ಅನ್ಸ್ಬಿಡ್ತು. ಅಂದ್ರೆ ಒಂದ್ ಪಾಯಿಂಟ್ ವರ್ಗೂ ಅದು 3 ಪಾರ್ಟ್ ಬುಕ್. ಅದು ಫಸ್ಟ್ ಪಾರ್ಟ್. ಸೊ ನನ್ ಐ ಥಿಂಕ್ ನಾನು ಫಸ್ಟ್ ಪಾರ್ಟ್ ಮುಗಿಸ್ದೆ. ಸೆಕೆಂಡ್ ಪಾರ್ಟ್ ತುಂಬಾ ಕಷ್ಟಪಟ್ಟೆ. ಬಟ್ ಕೆಲವು ಬುಕ್ಸ್ ಹಂಗಿರುತ್ತೆ, ಅಂದ್ರೆ ಫಾರ್ ಸಮ್ ರೀಸನ್ ಅದು ಕಂಪ್ಲೀಟೇ ಮಾಡಕ್ಕಾಗಲ್ಲ, ಮುಂದಕ್ಕೆ ಹೋಗಲ್ಲ. ಹಾಗೆ ನೀವು, ನಾನು ಯಾಣ ಓದ್ತೀನಿ ಖಂಡಿತ, ಬಟ್ ನೀವು ಸಾರ್ಥ ಓದಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್.
So maybe we can talk about book recommendations also. Definitely. He had gifted me Atomic Habits. ಅದು ತುಂಬಾ ಬೆಸ್ಟ್ ಸೆಲ್ಲಿಂಗ್ ಇದೆ. ಸ್ವಲ್ಪ ಅಂದ್ರೆ ಪರ್ಸನಾಲಿಟಿ ವಾಟ್ ಎವರ್ ರೀಸನ್ ಆದ್ರೂ ನಂಗೆ ನೀನು ಪರ್ಸನಾಲಿಟಿ ಡೆವಲಪ್ ಮಾಡ್ಕೊ ಅಂತ ನಿಂಗೆ ಅಟಾಮಿಕ್ ಹ್ಯಾಬಿಟ್ಸ್ ಕೊಟ್ಟರೆ ನಾ ಬುಕ್ನೇ ಓದಿಲ್ಲ ಅನ್ನೋ ಥರ. ಸೊ ಅದು ಒಂದು ಸ್ವಲ್ಪ ಓದಿದೆ, ಅದಾದ್ಮೇಲೆ ಆಗ್ಲಿಲ್ಲ. ಬಟ್ ಅದೇನೆ ಕೆಲವು ತುಂಬಾ ಇಷ್ಟ ಆಗಿಲ್ಲ ಅಂದ್ರೂ ಈಗ ನಾವು ಗೋಲ್ ಹಾಕೊಂಡ್ಬಿಟ್ಟಿದೀವಲ್ಲ, ಸೊ ಟು ಫೀಲ್ ಗುಡ್ ಅಬೌಟ್ ಓಕೆ ನಾನು ಏನೋ ಕಂಪ್ಲೀಟ್ ಮಾಡಿದೆ ಅನ್ನೋದಕ್ಕೋಸ್ಕರನಾದ್ರೂ ಓದಕ್ ಟ್ರೈ ಮಾಡಿ ಅದೆಷ್ಟೊಂದ್ಸಲ ಫೇಲ್ ಆಗಿದೆ. ಬಟ್ ಪರವಾಗಿಲ್ಲ, ನಂಗೇನ್ ಬೇಜಾರು ಇಲ್ಲ. ಸೊ ಅದೇ ಬೇಜಾರು ಅಂದ್ರೆ ನೆನ್ಪಿರೋದಿಲ್ಲ ಸೌಜನ್ಯ, ಆನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ. ಬಟ್ ಆ ಮೊಮೆಂಟಿಗೆ ಆಗಿದ್ದನ್ನ ಐ ವಿಲ್ ಡೆಫಿನೆಟ್ಲಿ ವೆಂಟ್ ಇಟ್ ಔಟ್. ಅಪ್ಪ ಅಮ್ಮ ಹತ್ರನೇ ವೆಂಟ್ ಔಟ್ ಮಾಡೋದು. ಮುಂಚೆ ನಂಗೆ ಹತ್ರನೂ ಮಾಡ್ತಿದ್ದೆ, ಇವಾಗ ನಾವು ಶಿ ಇಸ್ ಬಿಸಿ ವಿತ್ ಹರ್ ಚೈಲ್ಡ್. ಅಪ್ಪ ಮಾತ್ರ ವೆಂಟ್ ಔಟ್ ಮಾಡ್ತಾರೆ. ಇಲ್ಲ ಸುಪ್ರಿಯ ಹತ್ರ ಹೇಳ್ತಾರೆ. ನಿಮ್ಮ 8th ಸ್ಟ್ಯಾಂಡರ್ಡ್ ಫ್ರೆಂಡ್. ಓಕೆ ಓಕೆ. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಐ ಡೋಂಟ್ ಪ್ಲೇ, ಬಟ್ ನಂಗೆ ಬ್ಯಾಡ್ಮಿಂಟನ್ ಇಷ್ಟ. ಓಕೆ. ಕೋರ್ಟ್ ಅಲ್ಲಿ ಯಾವತ್ತೂ ಆತರ ಆಡಿಲ್ಲ, ಬಟ್ ಐ ಲೈಕ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಬೇರೆ ಸ್ಪೋರ್ಟ್ ಕೇರಮ್ನ ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದಾ? ಬೋರ್ಡ್ ಗೇಮ್ ಅದನ್ನ ಆಡ್ತೀವಿ. ಅದನ್ನ ಬಿಟ್ಟು ತೀರಾ ದೇಸಿ ಅಂತ ಬಂದ್ರೆ ಚೌಕಾಬಾರ ಆ ತರ. ಓಕೆ ಓಕೆ. ಆಮೇಲೆ ನನ್ ಮಗಳು ಚೌಕಾಬಾರನ ಚಾಕೋಬಾರ್ ಅಂತ ನೆನಪಾಯ್ತು. ಓಕೆ. ಅದ್ ಬಿಟ್ರೆ ದಟ್ಸ್ ಆಲ್. ನಾನು ಆಕ್ಚುಲಿ ಏನ್ ಗೊತ್ತಾ, ನಮ್ಗೆ ಸ್ಕೂಲಲ್ಲಾಗ್ಲಿ ಕಾಲೇಜಿಗೆ ಬಂದ್ಮೇಲಾಗ್ಲಿ ಸ್ಪೋರ್ಟ್ ಆಕ್ಟಿವಿಟಿ ಅಂತ ನನ್ಗೆ ಎಕ್ಸ್ಪೋಜರೇ ಆಗಿಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಅಂತಂದ್ರೆ ಸ್ಕೂಲಲ್ಲಿ ಡೆಫಿನೆಟ್ಲಿ ಹೌದು ವಾಲಿಬಾಲ್ ಆಡ್ತಾ ಇದ್ವಿ. ವಾಲಿಬಾಲ್ ಥ್ರೋಬಾಲ್ ಅನ್ಸುತ್ತೆ, ಇದರ್ ಒನ್ ಆಫ್ ದೆಮ್ ಅದನ್ನ ಆಡ್ತಿದ್ವಿ. ಬಟ್ ಐ ವಾಸ್ ನೆವರ್ ಇನ್ ಸ್ಪೋರ್ಟ್ಸ್ ಟೀಮ್. ಐ ವಾಸ್ ಆಲ್ವೇಸ್ ಇನ್ ಕಲ್ಚರಲ್. ಟೈಮ್ ಸಿಕ್ಕಾಗ ಆಡ್ತಾ ಇದ್ದಿದ್ದು ಅಷ್ಟೇನೆ. ಸೊ ಆಲ್ವೇಸ್ ಕಲ್ಚರಲಿನೇ ಇನ್ಕ್ಲೈನ್ಡ್ ಆಗಿರೋದು. ಗೊತ್ತು 10th ಸ್ಕೂಲ್ಗೆ ಹೋಗ್ಲಿಲ್ವಲ್ಲ, ಹಾಗೆ ಮನೇಲೆ ಕೂತು ಓದಿ ಎಕ್ಸಾಮ್ ಬರೆದ್ರಲ್ಲ. ಹೌದು. ಸೊ ಹಂಗೆ ಈಗ ಕಾಲೇಜ್ ಅಂತ ಬಂದ್ರೆ ಡಿಗ್ರಿ ಮಾಡಿದ್ದು ಡಾನ್ಸ್ ಅಲ್ಲೇನೆ. ಅದು ಡಾನ್ಸ್ ಕ್ಲಾಸ್ ಏನೇ ಕಾಲೇಜು, ಅಫಿಲಿಯೇಟೆಡ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ಇಟ್ಸ್ ಅ ಡಾನ್ಸ್ ಕ್ಲಾಸ್. ಸೊ ಯು ಡೋಂಟ್ ಹ್ಯಾವ್ ಒನ್ ಸ್ಪೋರ್ಟ್ಸ್ ಜಾಗ, ಗ್ರೌಂಡ್ ಅಂತ ಇಲ್ಲ. ಸೊ ಹಂಗೆ ಆ ತರ ನನ್ಗೆ ಬ್ಯಾಡ್ಮಿಂಟನ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆಡಿದ್ದು ನೆನಪಿರೋದ್ರಿಂದ ಐ ಎಂಜಾಯ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಆ ತರ ಸುಮ್ಮನೆ ಯಾವ್ದಕ್ಕೂ ರೂಲ್ಸ್ ಇರಬಾರ್ದು. ಹಂಗೆ ನಿಮ್ದೇ ರೂಲ್ಸ್. ಓಕೆ ಓಕೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದಿದ್ದು ಹಂಗೆ ಅಲ್ವಾ? ನಮ್ದೇ ರೂಲ್ಸ್. ಕ್ರಿಕೆಟ್ ಆಡಿದ್ರೆ ನಮ್ಗೆ ಬ್ಯಾಟಿಂಗ್ ಬೇಕು, ಪಿಚ್ ಕ್ಯಾಚ್ ಔಟು. ಹಾಗೆ. ಸೊ ನೋಡಿ, ನೀವು ಹುಟ್ಟಿದ ಕೋಲಾರದಲ್ಲಿ, ಕಟ್ ಮಾಡಿದ್ರೆ KGF ಅನ್ನುವಂಥ ಸಿನಿಮಾ ವಿಚ್ ಇಸ್ ಲಿಂಕ್ಡ್ ಟು ಕೋಲಾರ. ಅಂಡ್ ಅದರಲ್ಲಿ ಒಂದು ಬನ್ ಕೆಳಗ್ ಬಿದ್ದು ಹೋಗುತ್ತೆ, ಅವ್ರು ಬಂದು ತೆಕ್ಕೊಡ್ತಾರೆ ಅನ್ನೋ ಒಂದು ಪಾತ್ರ. ಅದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಹೋದ್ರೆ ತಂದೆಯವ್ರದ್ದು ಬೇಕರಿ. ಅಂದ್ರೆ ಗೊತ್ತಿಲ್ಲದೆ ಎಂತೆಂತ ಕೋಇನ್ಸಿಡೆನ್ಸಸ್ ಆಗ್ಬಿಡತ್ತೆ ಅಂತ ನನ್ಗೆ. ಸಾರಿ, ಯು ಪ್ಲೀಸ್ ಕಂಪ್ಲೀಟ್. ಅಷ್ಟೇ, ಈ 2 ಪಾಯಿಂಟ್ ನನಗೆ ಎಂತ ಕೋಇನ್ಸಿಡೆನ್ಸ್ ಅಂತ ಅನಿಸ್ತು. ಅಂದ್ರೆ ನನ್ಗೆ ಇನ್ನೊಂದು, ನಾನು ಮೊನ್ನೆ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ, ಅಂದ್ರೆ ನಾನು ಈ ತರ ದಿಢೀರ್ ಅಂತ ಏನೋ ಹಿಂಗೆಲ್ಲ ಅನ್ಸುತ್ತೆ. ನಾನು ಅಂತಿದ್ದೆ, ನಾನು ಮೋಸ್ಟ್ಲಿ ಟೈಮ್ ಹತ್ರ ಬರ್ತಾ ಇದೆ, ನಾನು ಏನೋ ಬೇರೆ ಡಾನ್ಸು ಈ ಸಿನಿಮಾ ಎಲ್ಲ ಬಿಟ್ಟು ನಾನು ಬೇರೆ ಏನೋ ಆಗ್ತೀನಿ ಅನ್ಸುತ್ತೆ ಅಪ್ಪ. ನಂದು ಪರ್ಪಸ್ ಇನ್ ದ ಲೈಫ್ ನಾನು ಇನ್ನೂ ಸ್ವಲ್ಪ ಲೈಟ್ ಹಾರ್ಟೆಡ್, ಬಟ್ ಒಂದ್ ಸ್ವಲ್ಪ ಅಂದ್ರೆ ಈ ಕಾನ್ವರ್ಸೇಷನ್ ಆಗಿದ್ದು ಒಂಚೂರು ತಮಾಷೆಯಾಗಿ ಇನ್ನೊಂದ್ ಸ್ವಲ್ಪ ಏನೋ ನಿಗೂಢತೆ ಇರ್ಬೋದು ಅನ್ನೋ ತರದಲ್ಲಿ, ಆಯ್ತಾ. ಎಲ್ಲ ಬಿಟ್ಟು ಬೇರೆ ಏನೋ ಸೂಚನೆ ಕೊಡ್ತಾ ಇದೆ ಯೂನಿವರ್ಸ್ ಅಂತ. ಹೆಂಗೆ ಅಂತಂದ್ರೆ, ಐ ಡೋಂಟ್ ನೋ ಇಫ್ ಯು ಆರ್ ಅವೇರ್ ಆಫ್ ಆಂಡಾಳ್. ಒನ್ ಆಫ್ ದಿ 12 ಆಳ್ವಾರ್ಸ್ ಅಂಡ್ ದಿ ಓನ್ಲಿ ಫೀಮೇಲ್ ಆಳ್ವಾರ್, ಆಯ್ತಾ. ನಾನು ಅದೇ ನಕ್ಷತ್ರದಲ್ಲಿ ಹುಟ್ಟಿರೋದು. ಓಕೆನಾ. ಅದಾದ್ಮೇಲೆ ಹರ್ ಮಂತ್ ಇಸ್ ಕಾಲ್ಡ್ ಮಾರ್ಗಳಿ, ಧನುರ್ಮಾಸ. 1 ತಿಂಗಳು ಡಿಸೆಂಬರ್ ಟು ಜಾನ್ವರಿ ಬರುತ್ತೆ. ನಾ ಹುಟ್ಟಿರೋದು ಅದೇ ಟೈಮಲ್ಲಿ, December 24th, ಮಾರ್ಗಳಿ ಮಾಸದಲ್ಲಿ, ಧನುರ್ಮಾಸದಲ್ಲಿ. ಓಕೆನಾ. ನಂದು ಫಸ್ಟ್ ಸೀರಿಯಲ್, ನಂದು ಫಸ್ಟ್ ಡಾನ್ಸ್ ಪರ್ಫಾರ್ಮೆನ್ಸ್ ಆಗ್ಲೇ ಹೇಳ್ದಂಗೆ ಅಕ್ಕ ಮಹಾದೇವಿ. ಬೇಸಿಕ್ಲಿ ಒಂದು ಫೀಮೇಲ್ ಎನರ್ಜಿ ಅಂತ. ಓಕೆನಾ. ಅದಾದ್ಮೇಲೆ ಫಸ್ಟ್ ಸೀರಿಯಲ್ ಮಹಾದೇವಿ ನನಗೆ ಸಿಕ್ಕಿದ್ದು, ವಿಚ್ ಇಸ್ ಅಗೇನ್ ದೇವಿ ರಿಲೇಟೆಡ್. ಆ ಸೀರಿಯಲ್ ಅಲ್ಲಿ ಒರಿಜಿನಲ್ ಆಗಿ ನಾನು ನಾಸ್ತಿಕ, ಬಟ್ ಆ ಸೀರಿಯಲ್ ಫ್ಲಾಶ್ ಬ್ಯಾಕ್ ಅಲ್ಲಿ ಆರ್ಡೆಂಟ್ ಡಿವೋಟಿ ಆಫ್ ದೇವಿ ನಾನು. ಆ ಸೀರಿಯಲ್ ಫ್ಲಾಶ್ ಬ್ಯಾಕ್ ಅಲ್ಲಿ, ಅಂದ್ರೆ ಫ್ಲಾಶ್ ಬ್ಯಾಕ್ ಅಂದ್ರೆ ಹೋದ್ ಜನ್ಮದಲ್ಲಿ. ಓಕೆನಾ. ಈ ಸೀರಿಯಲ್ ಸಿಗಕ್ಕೂ ಮುಂಚೆ ಬನಶಂಕರಿ
ದೇವಿ ಹೆಸರ ಬನಶಂಕರಿ ಜಾಗದಲ್ಲಿ ಪಾರ್ಕ್ ಅಲ್ಲಿ ನನ್ಗೆ ಒಂದ್ ಚಿನ್ನದ ಮುಗ್ಬೆಟ್ ಸಿಕ್ತು. ಓಕೆನಾ? ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಕನೆಕ್ಟೆಡ್. ನಾನು ಅದಕ್ಕೆ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ ಮೊನ್ನೆ ಫೋನ್ ಮಾಡ್ಬಿಟ್ಟು, ಇಲ್ಲ ನಂದು ಪರ್ಪಸ್ ಇನ್ ದ ಲೈಫ್ ಮೇ ಬಿ ಏನೋ ಬೇರೆ ಇದೆ, ನಾನು ಐ ಆಮ್ ನೀದರ್ ಅನ್ ಆಕ್ಟರ್ ನಾರ್ ಎ ಡಾನ್ಸರ್. ನನಗೆ ಟೈಮ್ ಹತ್ರ ಬರ್ತಾ ಇದೆ, ಒಂದೊಳ್ಳೆ ಗುರು ಬರೋ ಸಮಯ ಇದೆ, ಗುರು ಬಂದರೆ ಮೋಸ್ಟ್ಲಿ ನಾನು ಇಲ್ಲಿ ಇರೋದಿಲ್ಲ ಅನ್ಸತ್ತೆ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದೆ. ಅವರು ನಗಾಡ್ಕೊಂಡು ಸುಮ್ಮನೆ ಆ ಟೈಮಿಗೆ ಸಾಥ್ ಕೊಟ್ಟರು. ಬಟ್ ಎವ್ರಿ ಟೈಮ್ ವೆನ್ ಐ ಥಿಂಕ್ ಅಬೌಟ್ ದಿಸ್, ಏನೋ ಕನೆಕ್ಷನ್ ಹೌದು ಸುಮ್ಮನೆ ಅಂತೂ ಇರಲ್ಲ, ಏನೋ ಇರ್ಬೋದಲ್ಲ ಅಂತ ಅನ್ಸುತ್ತೆ ಹಂಗೆ. ಅಂಡ್ ನಂಗೆ ಈ ಪಾಸ್ಟ್ ಲೈಫ್ ನಂಗೆ ಅದೊಂಥರ ಹುಚ್ಚಾಯ್ತು. ಅದು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಕ್ಯೂರಿಯಾಸಿಟಿ, ನಂಗೆ ಈ ಶಾಸ್ತ್ರ ಕೇಳೋದು. ಐ ಡೋಂಟ್ ಬಿಲೀವ್ ಮೇ ಬಿ ಆಯ್ತಾ 100%, ಅದೊಂಥರ ಮಜಾ. ಸೊ ನಾನು ಹಂಗೆ ಮೈಸೂರಲ್ಲಿ ಒಬ್ರು ಇದ್ದಾರೆ, ಅವ್ರು ಇವಾಗ್ಲೂ ಇದಾರ ಇಲ್ವಾ ಗೊತ್ತಿಲ್ಲ. ನಾನು ಅವ್ರನ್ನ ಏನಕ್ಕೆ ನಂಬ್ದೆ ಅಂದ್ರೆ, ಹಿ ಡಸಂಟ್ ಟೇಕ್ ಮನಿ. ಏನಾದ್ರು ಮಾಡಿದ್ರೆ ದುಡ್ಡಿಗೆ ಮಾಡಿದ್ರೆ ದುಡ್ಡಿಗೆ ನೀನ್ ಏನ್ ಬೇಕಾದ್ರೂ ಹೇಳ್ತೀಯ ಅನ್ಬೋದು. ಅವ್ರು ದುಡ್ಡು ತಗೊಳಲ್ಲ, ಯಾರ ಹತ್ರನೂ ದುಡ್ಡು ತಗೊಳಲ್ಲ. ಎಲ್ಲರಿಗೂ ಅವರು ಈ ಮದ್ವೆ ಲಗ್ನ ಮಾಡೋದು, ಮುಖ ನೋಡಿ ಹೇಳೋದು, ಮುಖನ ಓದೋದು, ಫೇಸ್ ರೀಡಿಂಗು, ಪಾಮ್ ರೀಡಿಂಗ್ ಎಲ್ಲ ಮಾಡ್ತಾರೆ. ಅಂಡ್ ಹೀಸ್ ಅ ಜ್ಯೋತಿಷಿ. ಸೊ ನಾನು ಹಿಂಗೆ ಹುಚ್ಚು ಕ್ಯೂರಿಯಾಸಿಟಿಲಿ ನಾನು ಹೋದ್ ಜನ್ಮದಲ್ಲಿ ಏನಾಗಿದ್ದೆ. ಸೊ ಹೀ ಟೋಲ್ಡ್ ಮಿ, ಆಂಧ್ರ ಪ್ರದೇಶ್ ಸೈಡಲ್ಲೆಲ್ಲೋ ಒಂದು ಸಾಮಂತ ರಾಜನ ಮಗಳಾಗಿ ಅಗೇನ್ ನಾನು ಆರ್ಡೆಂಟ್ ಡಿವೋಟಿ ಆಫ್ ದೇವಿ. ನನಗೆ ಯಾವಾಗ ಮಹಾದೇವಿನಲ್ಲೂ ಫ್ಲಾಶ್ ಬ್ಯಾಕ್ ಅಲ್ಲಿ ಹಾಗೆ ಇತ್ತಲ್ಲ, ಏನೋ ಇದೆ, ನಾನು ಆ ಜಾಗಕ್ಕೆ ಹೋಗಿ ಬರ್ಬೇಕು, ಒಂದ್ಸಲ ನೋಡ್ಕೊಂಡ್ ಬರ್ಬೇಕು. ಯಾರಿಗ್ ಗೊತ್ತು, ನಂದು ಇಟ್ ಇಸ್ ಲೈಕ್ ಅಲ್ಲಿ ಏನೋ ಒಂದು ಪೇಂಟಿಂಗ್ ಇದ್ರೆ ನನ್ನನ್ನು ನಾನೇ ನೋಡ್ಕೊಂಡಂಗೆ ಅಂತ ಹಿಂಗೆ ಏನೇನೋ ಎಲ್ಲ ಒಂಥರ ಫನ್ ಅಲ್ಲ, ಒಂಥರ ಮಜಾ ಇರುತ್ತೆ ಅಂದ್ಬಿಟ್ಟು ಹಿಂಗೆ ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲಿಂದ ಎಲ್ಗೋಯ್ತು? ವಾಟ್ ವಾಸ್ ಯುವರ್ ಕ್ವೆಶ್ಚನ್? ಕನೆಕ್ಷನ್ ಹೇಳ್ತಾ ಇದ್ದೆ, ಲೈಕ್ ಕೋಇನ್ಸಿಡೆನ್ಸಸ್, KGF to Kolar and ಅದೇ ಈ ತರ ಹೌದು, ಈ ತರ ಏನೋ ಕರೆಕ್ಟ್. ಅದು ಬಿಟ್ಟು ನಾನು ಬೇರೆನೆ ಕೋಇನ್ಸಿಡೆನ್ಸ್ ಬಗ್ಗೆ ಹೋದೆ. ಬಟ್ ಹೌದು, ಇದು ಮೇ ಬಿ ಡೆಸ್ಟಿನಿ ಇರ್ಬೋದು. ಇದನ್ನ ನಾನು ಸುಮಾರು ಸಲ ಯೋಚನೆ ಮಾಡಿದ್ದೀನಿ. ಹುಟ್ಟಿದ ಕೋಲಾರ, ಫಸ್ಟ್ ಸಿನಿಮಾ KGF ಕೋಲಾರ ರಿಲೇಟೆಡ್. ಈ ಬನ್ನೋ ವರ್ಷನ್ ನಾನು ಅದನ್ನ ಲಿಂಕ್ ಯಾವತ್ತು ಮಾಡಿರ್ಲಿಲ್ಲ. ನೀವ್ ಹೇಳದ್ಮೇಲೆ ಯೋಚನೆ ಮಾಡ್ತಾ ಇದ್ದೇನೆ. ನಿಮ್ಮ ಫೇವ್ರೆಟ್ ಬೇಕರಿ ಐಟಮ್ ಯಾವುದು? ನಮ್ಮ ಅಪ್ಪ ಮಾಡೋ ಎಲ್ಲಾನು ಅಪಾರ್ಟ್ ಫ್ರಮ್ ಎಗ್ ಐಟಮ್ ಎಲ್ಲಾನು ನಂಗೆ ಇಷ್ಟ. ಅದ್ರಲ್ಲಿ ನಮ್ಮ ಅಪ್ಪನ್ ಸ್ಪೆಷಲ್ ನಿಪ್ಪಟ್ ಮಾಡ್ತಾ ಇದ್ರು. ಅದನ್ನ ಎಣ್ಣೆ ಹಾಕ್ತಾ ಇರ್ಲಿಲ್ಲ, ಅದಕ್ಕೆ ಎಣ್ಣೆ ಹಾಕದೆ ಮಾಡೋರು. ಅಂಡ್ ತೀರಾ ಹುಷಾರಿಲ್ದೆ ಇದ್ದಾಗ, ಕೆಮ್ಮೆಲ್ಲ ಬಂದಾಗ ತಿಂದ್ರೆ ಅದು ವರ್ಕ್ ಆಗೋದು. ಅಂದ್ರೆ ಎಲ್ಲಾ ತರದ್ ಸೊಪ್ಪು, ಲವಂಗ, ಏನು ಬೇರೆ ಏನೋ ಮಸಾಲೆ ಇಲ್ದೆ ಈ ತರದ್ರಲ್ಲಿ ಮಾಡ್ತಾ ಇದ್ರು. ಅಂಡ್ ಅದನ್ನ ಬೇಕ್ ಮಾಡ್ತಾ ಇದ್ದು. ಸೊ ಹಾಗಾಗಿ ನಂಗೆ ಅದ್ ಸಖತ್ ಇಷ್ಟ. ಪಫ್ ಆತರ ಪಫ್ ನಾನು ತಿಂದೇ ಇಲ್ಲ. ನಮ್ಮ ಅಪ್ಪ ಮಾಡಿದ ಪಫ್ ನನ್ಗೆ ಎಷ್ಟೊಂದ್ಸಲ ಅನ್ಸುತ್ತೆ ಮನೆಗೊಂದು ಅವನ್ ತಂದು. ಇವಾಗ ವಿಫ್ ಸ್ಟಾಪ್ಡ್, ತುಂಬಾ ವರ್ಷನೇ ಆಗೋಗಿದೆ. ಬಟ್ ಐ ಮಿಸ್ ಆ ತರದ್ ಪಫ್ ನಾನು ಎಲ್ಲೂ ತಿಂದಿಲ್ಲ. ಯಾ, ಫ್ಲೇಕಿ, ಮಲ್ಟಿಪಲ್ ಲೇಯರ್ಸ್, ಗರಿ ಗರಿ ಅಂದ್ರೆ ಇವಾಗೆಲ್ಲ ಪಫ್ ಅಲ್ಲಿ ಪಲ್ಯನೇ ಇರೋದಿಲ್ಲ, ಬರೀ ಆ ಮೈದಾ ಇದೇ ಜಾಸ್ತಿ ಇರುತ್ತೆ. ನಮ್ಮ ಅಪ್ಪ ಫುಲ್ ಸ್ಟಫಿಂಗ್ ಜಾಸ್ತಿ ಹಾಕವ್ರು. ಸೊ ಆಮೇಲೆ ಮಸಾಲೆ ನಮ್ಮ ಅಮ್ಮ ಮಾಡ್ತಾ ಇದ್ರು. ಸೊ ಐ ಹ್ಯಾವ್ ಟು ಕ್ರೆಡಿಟ್ ಹರ್ ಆಲ್ಸೋ.